ಸೆಂಟ್ರಲ್ ಜೈಲಿನಲ್ಲಿ 2ನೇ ದಿನವನ್ನ ಕೂಡ ದರ್ಶನ್ ಕಳೆದಿದ್ದಾರೆ. ತೀವ್ರವಾದಂತಹ ಒದ್ದಾಟ, ಒಲ್ಲದ ಮನಸ್ಸಿನಿಂದ ಮೊದಲೇ ವಾಸ್ತವ್ಯ, ಇನ್ನೊಂದು ಕಡೆಗೆ ಒದ್ದಾಟ, ಇದೆಲ್ಲವೂ ಕೂಡ ಕಂಡು ಬಂದಂತೆ. ಸೊಳ್ಳೆಗಳ ಕಾಟದಿಂದ ಕೊಲೆ ಆರೋಪಿ ದರ್ಶನ್ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರಂತೆ. ಬೆಳಗ್ಗೆ ಜೈಲು ಸಿಬ್ಬಂದಿ ಕೊಟ್ಟಂತಹ ವಾಂಗಿಬಾತನ್ನ ಕೂಡ ದರ್ಶನ್ ಸೇವನೆ ಮಾಡಿದ್ದಾರೆ. ಜೈಲಿನ ಮೆನು ಪ್ರಕಾರ 460 ಗ್ರಾಂ ವಾಂಗಿಬಾತನ್ನ ಸಿಬ್ಬಂದಿಗಳು ಅವರಿಗೆ ಉಪಹಾರದ ವಿಚಾರವಾಗಿ ಕೊಟ್ಟಿದ್ದಾರೆ. ಜೈಲು ಸಿಬ್ಬಂದಿ ಜೊತೆಗೂ ಕೂಡ ಮಾತನಾಡ್ತಾ ಇಲ್ಲ, ಮೌನಕ್ಕೆ ಶರಣಾಗಿದ್ದಾರೆ ದರ್ಶನ್. ಮನಸ್ಸಿಲ್ಲ ಅವರಿಗೆ ಅಲ್ಲಿರೋದಕ್ಕೆ. ಇನ್ನೊಂದು ಕಡೆಗೆ ಅಲ್ಲಿರುವಂತಹ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ, ಇದೆಲ್ಲದರ ಜಂಜಾಟ ಜಿಜ್ಞಾಸೆಯಲ್ಲಿ ಯಾರ ಜೊತೆಗೂ ಕೂಡ ಹೆಚ್ಚು ಮಾತಾಡ್ತಾ ಇಲ್ವಂತೆ. ಕೊಟ್ಟಿದ್ದನ್ನ ತಿಂತಾ ಇದ್ದಾರೆ. ಯೂಶಲಿ ಪ್ರಿಸನರ್ಸ್ ಹ್ಯಾವ್ ನೋ ಚಾಯ್ಸ್. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ದರ್ಶನ್ ಕಂಡು ಬರ್ತಾ ಇದ್ದಾರಂತೆ ಬಳ್ಳಾರಿಯಲ್ಲಿ. ಪರಪ್ಪನಗ್ರಹಾರದಲ್ಲಿ 69 ದಿನಗಳ ಕಾಲ ರಾಜಾತಿಥ್ಯನೋ ಅಥವಾ ಸೆರೆವಾಸವನ್ನು ಅನುಭವಿಸಿದ್ರು. ಆದರೆ ಈಗ ಬಳ್ಳಾರಿಯಲ್ಲಿ ಒಂದೊಂದು ದಿನ ಕಳೆಯೋದು ಕೂಡ ಕಷ್ಟವಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಮೊದಲೇ ಒಲ್ಲದ ಮನಸ್ಸು, ಇನ್ನೊಂದು ಕಡೆಗೆ ಅಲ್ಲಿನ ವ್ಯವಸ್ಥೆ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ, ಬಿಕಾಸ್ ಚಾಯ್ಸ್ ಇಲ್ಲ. ಸೊ ಹೇಗೆ ಕಳೀತಾ ಇದ್ದಾರಂತೆ ಕಾಲವನ್ನ ದರ್ಶನ್, ಏನ್ ಹೇಳ್ತಾ ಇದ್ದಾರೆ ಸಿಬ್ಬಂದಿಗಳು ಅಥವಾ ಜೈಲಿನ ಮೂಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಮಮತಾ, ಪರಪ್ಪನಗ್ರಹಾರ ಜೈಲಲ್ಲಿ ದರ್ಶನ್ ಅವರು ನೆಟ್ಟಗಿದ್ದಿದ್ರೆ ಬಹುಶಃ ಇವತ್ತು ಈ ರೀತಿಯ ಪರಿಸ್ಥಿತಿ ಅವರಿಗೆ ಬರ್ತಾ ಇರಲಿಲ್ಲ. ಅಲ್ಲಿ ಅಂದ್ರೆ ಐಷಾರಾಮಿ ಜೀವನವನ್ನು ನಡೆಸಿದ್ರ ಭಾಗವಾಗಿಯೇ ಇದೀಗ ದರ್ಶನ್ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ತಂದು ಬಿಸಾಕಲಾಗಿದೆ. ಹೀಗಾಗಿನೇ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಸಾಮಾನ್ಯ ಖೈದಿಗಳಂತೆ ದಿನಗಳನ್ನು ಕಳೆಯುವಂಥದ್ದು ಸಹಿತ ದರ್ಶನ್ ಅವರಿಗೆ ಅನಿವಾರ್ಯ. ಹೀಗಾಗಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಏನು ಹೈ ಸೆಕ್ಯೂರಿಟಿ ಸೆಲ್ ಇದೆ, ಹೈ ಸೆಕ್ಯೂರಿಟಿ ಸೆಲ್ 15ನೇ ಕೋಣೆಯಲ್ಲಿ ಇದೀಗ ದರ್ಶನ್ ಅವ್ರನ್ನ ಬಂಧಿಸಿಡಲಾಗಿದೆ. ಹೀಗಾಗಿ ಇವತ್ತು ಬೆಳಿಗ್ಗೆ ವಾಂಗಿಬಾತನ ಅಂದ್ರೆ ಜೈಲಿನ ಮೆನು ಪ್ರಕಾರ ವಾಂಗಿಬಾತನ 460 ಗ್ರಾಂ ವಾಂಗಿಬಾತನ ಕೊಡಲಾಯಿತು. ಅದೇ ವಾಂಗಿಬಾತನ ಈಗಾಗಲೇ ದರ್ಶನ್ ಅವರು ಸೇವಿಸಿದ್ದಾರೆ. ಮತ್ತೆ ವಾಂಗಿಬಾತ್ ಸೇವಿಸಿದ ನಂತರದಲ್ಲಿ ಅರ್ಧ ಗಂಟೆಗಳ ಕಾಲ ವಾಕಿಂಗ್ಗೂ ಸಹಿತ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಆ ರೀತಿ ವಾಕಿಂಗ್ ಅನ್ನು ಸಹಿತ ಮಾಡಿದ್ದಾರೆ. ಆದರೆ ಇಡೀ ದೇಶದಲ್ಲಿ ಕಟು ಮತ್ತು ಕಠಿಣ ಜೈಲುಗಳಲ್ಲಿ ಒಂದಾಗಿರುವಂಥದ್ದು 2ನೇ ಸ್ಥಾನದಲ್ಲಿರುವಂಥದ್ದೇ ನಮ್ಮ ಬಳ್ಳಾರಿ ಸೆಂಟ್ರಲ್ ಜೈಲ್. ಅದ್ರ ನಂತರದಲ್ಲಿ ಅದಕ್ಕಿಂತ ಮೊದಲಿರುವಂಥದ್ದು ಅಂಡಮಾನ್ ಜೈಲು. ಅದಾದ್ಮೇಲೆ ಇರ್ತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲನ್ನು ಕಟು ಮತ್ತು ಕಠಿಣ ಜೈಲುಗಳಲ್ಲಿ ಒಂದಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಖೈದಿಗಳಿಗೆ ವಿಲಾಸಿ ಜೀವನ, ಐಷಾರಾಮಿ ಜೀವನ ಮಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿನೇ ದರ್ಶನ್ ಅವರು ಅಂದ್ರೆ ಕ್ಷಣಗಳನ್ನು ಕಳೀಲಿಕ್ಕೂ ಸಹಿತ ಸಾಕಷ್ಟು ಒದ್ದಾಡ್ತಾ ಇದ್ದಾರೆ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ಸೆಂಟ್ರಲ್ ಜೈಲಲ್ಲಿ ನಿರ್ಮಾಣವಾಗಿದೆ. ಹೀಗಾಗಿ ಇಲ್ಲಿ ಅಂದ್ರೆ ಒಂಟಿತನ ಹೆಚ್ಚಾಗಿ ಕಾಡ್ತಾ ಇರೋದ್ರಿಂದ ಯಾರೂ ಸಹಿತ ಅವ್ರ ಜೊತೆಗೆ ಸಂಪರ್ಕಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಕಡೆಗೆ ಜೈಲಿನ ಸಿಬ್ಬಂದಿಗಳ ಜೊತೆಗೂ ಸಹಿತ ದರ್ಶನ್ ಅವರು ಮಾತನಾಡ್ತಾ ಇಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆಗೆ ಸಾಕಷ್ಟು ಆತಂಕಕ್ಕೊಳಗಾಗಿದ್ದಾರೆ, ಒಂಟಿತನ ಹೆಚ್ಚಾಗಿ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರು ಸಾಕಷ್ಟು ಬಳಲಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ತೂಕವನ್ನು ಸಹಿತ ಕಳೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಮಮತಾ, ಆಲ್ ರೈಟ್. ಸದ್ಯಕ್ಕೆ ಜಂಜಾಟ, ಜಿಜ್ಞಾಸೆ, ಕಾನೂನಾತ್ಮಕ ಹೋರಾಟ, ಭವಿಷ್ಯದ ಚಿಂತೆ ಎಲ್ಲವೂ ಕೂಡ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ದರ್ಶನ್ರನ್ನ ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ಅವ್ರು ಪರಪ್ಪನಗ್ರಹಾರದಲ್ಲಿ ಇದ್ದಾಗಲೂ ಇಂಥದ್ದೇ ಸುದ್ದಿಗಳು ಆಚೆ ಬಂದಿದ್ದು, ಡಿಸ್ಟರ್ಬ್ ಆಗಿದ್ದಾರೆ, ಯಾರ ಜೊತೆಗೂ ಮಾತಾಡ್ತಾ ಇಲ್ಲ ಅಂತ. ಆಮೇಲೆ ಜಗಜ್ಜಾಹೀರಾದಂತಹ ವಿಚಾರಗಳು ಏನೇನು ಅಂತ ಗೊತ್ತು. ಈಗಲೂ ಅದೇ ಪ್ಯಾಟರ್ನ್ ಅನ್ನು ನಾವು ನೋಡ್ತಾ ಇದೀವಿ ಬಳ್ಳಾರಿಯಲ್ಲಿ. ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿರ್ತಾರೆ, ಮತ್ತೆ ಕೊಟ್ಟಿದ್ದನ್ನು ತಿಂತಾರೆ, ಕೆಲವು ಸಲ ಕೊಟ್ಟಿದ್ದನ್ನು ತಿನ್ನಲ್ಲ, ಸಿಬ್ಬಂದಿಗಳ ಜೊತೆ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ.